ಮಾಘ ಮಾಸದ ಬಿಸಿಲಿನಲ್ಲಿ ಮಲ್ಲನಹೊಳೆ ಗ್ರಾಮಕ್ಕೆ ನಡೆದು ಬರುತ್ತಿದ್ದ ಮಲ್ಲಿಕಾರ್ಜುನಯ್ಯ ಅವರಿಗೆ ದೂರದ ಕೆಂಗಲು ಜಮೀನಿನಲ್ಲಿ ಮಾಗಿ ಹೆಂಡೆಗಳು ಬಿಸಿಲಿನ ಝಳಕ್ಕೆ ಕಂಪಿಸುವಂತೆ ಕಾಣುತ್ತಿದ್ದವು. ತಲೆಯ ಮೇಲೆ ಸುಡುವ ಬಿಸಿಲು, ಕಂಕುಳಲ್ಲಿ ಜೋಳಿಗೆ, ನೆತ್ತಿಯ ಮೇಲೆ ಪತ್ತಲು, ಕಚ್ಚೆ ಸಿಗಿಸಿ ಎಷ್ಟು ದೂರ ನಡೆದರೂ ಊರು ದೂರವೇ ಉಳಿಯಿತು ಎನ್ನುವಂತೆ ಭಾಸವಾಯಿತು. ನಡೆದು ಬರುತ್ತಿದ್ದ ಕಳ್ಳಿ ಓಣಿ ಮುಗಿದು ಹುಣಸೆ ಮರಗಳ ಸಾಲು, ಬಂಡಿಜಾಡು ಪ್ರಾರಂಭವಾಯಿತು. ಶಂಭಣನ ಕಪಿಲೆ ಹತ್ತರವಾಗುತ್ತಿದ್ದಂತೆ ಹುಣಸೆ ಮರದ ನೆರಳಿಗೆ ಪತ್ತಲು ಹಾಸಿ ಮಲ್ಲಿಕಾರ್ಜುನಯ್ಯ ಕುಳಿತು ದಣಿವಾರಿಸಿಕೊಳ್ಳತೊಡಗಿದರು. ಇದೇ ಸಂದರ್ಭ ಶ್ರಾವಣ ಮಾಸದಲ್ಲಿ ಬಂದಿದ್ದರೆ ಹಚ್ಚನೆಯ ಹೊಲ, ಕಪಿಲೆಯಲ್ಲಿ ಬಾನೆ ಎಳೆಯುತ್ತಾ ಕಂಕಣಿಸುವ ದನಗಳ ಶಬ್ದ, ಹೋ ಎಂದು ಲಾವಣಿ ಹಾಡುತ್ತಾ ನೀರೆತ್ತುವ ಆಳುಗಳ ನಾದ, ದೂರದಲ್ಲಿ ಗಿಳಿ ಗೊರವಂಕಗಳ ಗುಬ್ಬಿಗಳ ಕಲರವ. ಮಲ್ಲಿಕಾರ್ಜುನಯ್ಯ ಸುತ್ತ ನೋಡಿ ಭ್ರಮನಿರಸನವಾದ ಮನಸ್ಸಿಂದ ವಾಸ್ತವಕ್ಕೆ ಬಂದು ಆ ಶಂಭಣನ ಬಾವಿಯಲ್ಲಿ ನೀರು ಇದೆಯೋ ಇಲ್ಲವೋ ಎಂದುಕೊಂಡು ಅನುಮಾನದಿಂದ ಕೈಯೂರಿ ಮೇಲಕ್ಕೆದ್ದು ಬಾವಿಯ ಕಡೆ ಹೆಜ್ಜೆ ಹಾಕಿದರು. ಅದೇನೂ ಆಳಬಾವಿ ಅಲ್ಲ, 5 ಮಟ್ಟದ ಬಾವಿ ಇರಬಹುದು. ಕತ್ತು ಬಗ್ಗಿಸಿ ಇಣುಕಿ ನೋಡಿದಾಗ ತಳದಲ್ಲಿ ತಿಳಿ ನೀರು ಕಾಣಿಸಿತು. ಸುತ್ತಲೂ ನೋಡಿ ಬದುವಿನಲ್ಲಿ ಬೆಳೆದ ಔಡಲೆ ಗಿಡದ ಹತ್ತಿರ ಹೋಗಿ ದೊಡ್ಡ ಎಲೆ ಕಿತ್ತುಕೊಂಡು ಬಾವಿಯ ಒಳಗಡೆ ಇಳಿಯ ಹತ್ತಿದರು. ನೀರು ತುಂಬ ಕೆಳಗಿದ್ದಾಗ ಬೊಗಸೆಯಲ್ಲಿ ನೀರು ತುಂಬಿಕೊಂಡರೆ ಕೆಳಗಿನ ಮಣ್ಣು ಕೈಗೆ ಬರುತ್ತದೆ. ಅದಕ್ಕೆ ಔಡಲೆ ಎಲೆಯ ಹಿಂಭಾಗದ ದಂಟು ಪೈಪಿನಂತೆ ಕೆಲಸ ಮಾಡುತ್ತದೆ. ಸ್ವಲ್ಪವೂ ಹೊಂಡು ಮಾಡದೆ ತಿಳಿನೀರು ಕುಡಿಯಬಹುದು. ಅದಕ್ಕೆ ಔಡಲೆಗೆಲೆ ಒಯ್ದದ್ದು. ದಣಿವಾರಿಸಿಕೊಂಡ ಮಲ್ಲಿಕಾರ್ಜುನಯ್ಯ ಬಿಸಿಲಿನಲ್ಲೇ ನಿಧಾನವಾಗಿ ಊರಿನ ಕಡೆ ಹೆಜ್ಜೆ ಹಾಕುತ್ತಾ ಸಾಗಿದರು. 73 ವರ್ಷ ವಯಸ್ಸಿನ ಮಲ್ಲಿಕಾರ್ಜುನಯ್ಯ ಅದೇ 15 ಮೈಲಿ ದೂರದ ಹೊಳೆ ಸೀಮೆಯ ಬಾಸಾಪುರದವರು. ಜಾತಿಯಲ್ಲಿ ಜಂಗಮರು. ಹಿಂದೂ ಧರ್ಮದ, ವೀರಶೈವ ಪಂಥದ ಉನ್ನತ ತಿಳುವಳಿಕೆ ಸಂಪಾದಿಸಿದವರು. ಜ್ಯೋತಿಷ್ಯ, ಆಗಮಶಾಸ್ತ್ರಗಳ ಆಳವಾದ ಜ್ಞಾನ ಹೊಂದಿದ್ದು, ಶಿವಪುರಾಣ ಪಠಣ, ಈಶ್ವರಲಿಂಗ ಪ್ರತಿಷ್ಠಾಪನೆ, ಪೌರೋಹಿತ್ಯ, ಧಾರ್ಮಿಕ ಸಲಹೆ ಇವುಗಳಿಗೆಲ್ಲ ಲಿಂಗಾಯತರಿಗೆ ತುಂಬ ಅನಿವಾರ್ಯವಾದ ವ್ಯಕ್ತಿಯಾಗಿದ್ದರು. ಅನುಕೂಲಸ್ಥರಾದ ಲಿಂಗಾಯತ ಶಿಷ್ಯರನ್ನು ಹೊಂದಿದ್ದರೂ ಆದಾಯ ಅಷ್ಟಕ್ಕಷ್ಟೇ. ಜಮೀನು 2 ಎಕರೆ, ಬೆದ್ಲು. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಹೆಂಡತಿ ಕಾವೇರಮ್ಮ ಬದುಕಿದ್ದಳು. ಯಾವಾಗಲಾದರೂ ಶಿಷ್ಯಾರ್ಜನೆಗೆ, ಮಠದ ದೀಪಾರಾಧನೆಗೆ ಕಾಣಿಕೆ ಪಡೆಯಲು ಹೋದಾಗ ಒಂದೊಂದು ಊರಿನಲ್ಲಿ 3-4 ದಿನ ಉಳಿಯುತ್ತಾ 2-3 ತಿಂಗಳು ವಸೂಲಿ ಮಾಡಿಕೊಳ್ಳುತ್ತಿದ್ದರು. ಆದರೆ ಖರ್ಚಿಗೆ ಹಣ ಏನೂ ಅಷ್ಟಾಗಿ ಬರುತ್ತಿರಲಿಲ್ಲ. ಆದರೂ ತುಂಬಿದ ಮನಸ್ಸು, ಸೋಲು ಗೆಲುವು, ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನೂ ಸಮನಾಗಿ ತೆಗೆದುಕೊಳ್ಳುವ ಧಾರಾಳಿಗಳು. ತೋಟದ ಆಳುಗಳಿಗೆ ಬುತ್ತಿ ಕೊಟ್ಟು ಹಿಂದಿರುಗಿದ ಗುರುಶಾಂತಮ್ಮ ಜಗುಲಿಯ ಮೇಲೆ ಕುಳಿತು ಗೋಣಿಚೀಲಗಳನ್ನು ಮಡಿಸಿ ಇಡುತ್ತಿದ್ದ ರೇವಣಸಿದ್ದಪ್ಪನನ್ನು, ಯೋಯ್ ನಂಜಪ್ಪ ಬಂದಿದ್ನಾ? ಇಲ್ಲ ಕಣೆ, ಯಾಕೆ? ಆ ಯಪ್ಪಗೆ 2 ಅಡಿಕೆ ಒಂಬಾಳೆ ಹೇಳಿದ್ದೆ. ನಿಟ್ಟು ಬಿದ್ದ ರೇವಣಸಿದ್ದಪ್ಪ, ಯಾವಾಗ ತರಕ್ಕೆ ಹೇಳಿದ್ದೆ? ಅದಿನ್ನ ಸರಿ ಬರುತ್ತೋ ಇಲ್ಲವೋ ನೋಡಬೇಕು. 500 ಒಪ್ಪಿದರೆ ಮುಂದಕ್ಕೆ ಮಾತು. ಅದೇನೋ ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸಿದ್ರಂತೆ. ಸುಮ್ಮನಿರು, ನಾನೇನು ಇವತ್ತು ತಾಂಬ ಅಂತ ಹೇಳಿಲ್ಲ. ಅಡಿಕೆ ತೋಟದ ಶಂಭಣ್ಣನ್ನ ಕೇಳ್ತೀನಿ ಅಂತ ಹೇಳಿದ್ದ ಅಷ್ಟೇ. ನನಗೇನೋ ಅಷ್ಟು ತಿಳುವಳಿಕೆ ಇಲ್ವಾ? ನಿಮ್ಮ ಹೆಂಗಸರ ಬುದ್ಧಿ ಹಂಗಲ್ಲಮ್ಮ. ಇವತ್ತೇನೆ ಮಲ್ಲಯ್ಯನವರು ಬರ್ತೀವಿ ಅಂತ ಹೇಳಿದ್ದಾರೆ, ಆಮೇಲೆ ಮಾತು. ಸರಿ, ನಾನು ಕೂಲರಿಗೆ ಮಜ್ಜಿಗೆ ಬಿಟ್ಟು ಹೋಗಿದ್ದೆ, ಹೋಗಿ ಕೊಟ್ಟು ಬರ್ತೀನಿ. 500 ಬಂದರೆ ಯಾರನ್ನ ಕಳಿಸ್ತೀನಿ, ಬೇಗ ಬಾ. ಆಯ್ತಾಯ್ತು ಎನ್ನುತ್ತಾ ಗುರುಶಾಂತಮ್ಮ ಒಳಗೆ ಹೋದಳು. ಗೋಣಿಚೀಲವನ್ನು ಮಡಚಿಟ್ಟು ವಿಶಾಲ ಜಗಲಿಯ ಕಂಬಕ್ಕೊರಗಿ ಕಾಲು ಚಾಚಿ ವಸ್ತ್ರದಿಂದ
ಬೆವರಿಸಿಕೊಳ್ಳತೊಡಗಿದ. ಹಾಗೆಯೇ ಒಂದು ಜೋಲಿ ನಿದ್ದೆ ಬಂದಂತಾಯಿತು. ಐನೂರು ಬಂದರೆ ಎದ್ದೇಳು ಎಂದು ಗುರುಶಾಂತಮ್ಮ ತಿವಿದಾಗಲೇ ಎಚ್ಚರವಾದದ್ದು. ಕಣ್ಣು ಬಿಟ್ಟು ಗಾಬರಿಯಿಂದ ನೋಡಿದ. ಬಿಸಿಲಲ್ಲಿ ನಡೆದು ಬಂದ ಐನೂರು ಹಜಾರದ ಮುಂಭಾಗದಲ್ಲಿ ನಿಂತಿದ್ದರು. ಇಬ್ಬರು ದೊಡ್ಡ ಕಂಚಿನ ತಂಬಿಗೆಯಲ್ಲಿ ಸ್ವಾಮಿಗಳ ಪಾದಕ್ಕೆ ನೀರು ಹಾಕಿ ಪಾದಕ್ಕೆ ನಮಸ್ಕರಿಸಿ ಅದೇ ನೀರು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರು. ಸ್ವಾಮಿ, ಇಳುವತ್ತು ಮಾಡ್ಕೊಂಡು ಬರೋದಲ್ವೇ? ಒಳ್ಳೆ ಊರಿ ಬಿಸಿಲಲ್ಲಿ ಬಂದಿದ್ದೀರಿ. ರೇವಣ್ಣ, ನಮ್ಮೂರಿಗೆ ಒಂದೇ ಬಸ್ ಬರೋದು, ನಂದಿ. 10 ಬಿಳಿಚೋಡಿಗೆ ಬರ್ತಾನೆ. ಅದೇ ಬಸ್ಸು ಮತ್ತೆ ವಾಪಸ್ಸು ಸಂತೆಬೆನ್ನೂರಿಗೆ ಹೋಗಿ ಮತ್ತೆ 4 ಬರ್ತಾನೆ. ನಾನು 10 ಗಂಟೆಗೆ ಹಂಪನೂರು ಗೇಟ್ ಇಳಿದು 2 ಮೈಲಿ ನಡೆದ್ರೆ ಈ ಊರು. ಅದೇ ನಾನು 4 ಬಂದರೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕತ್ತಲಾಗುತ್ತೆ, ಕಾಡು ದಾರಿ. ಅದಕ್ಕೋಸ್ಕರನೇ ಬಿಸಿಲಾದರೂ ಮಧ್ಯಾಹ್ನಕ್ಕೆ ಬಂದೆ ಎನ್ನುತ್ತಾ ಬಟ್ಟೆಯಿಂದ ಪಾದ ಒರೆಸಿಕೊಳ್ಳುತ್ತಾ ಜಗುಲಿ ಹತ್ತಿ ಕುಳಿತರು. ಗುರುಶಾಂತಮ್ಮ ಬೆಲ್ಲದ ಪಾನಕ ಮಾಡಲು ಒಳ ಹೋದಳು. ಉಭಯ ಕುಶಲೋಪರಿ ಎಲ್ಲ ಮುಗಿದ ಮೇಲೆ, ಸ್ವಾಮಿ, ಈಗಲೇ ಸ್ವಲ್ಪ ಹೊತ್ತಿಗೆ ನೋಡಿಬಿಡ್ರಿ, ಆಮೇಲೆ ಸಂಜಿಕೆ ಹೊಲದ ಕಡೆ ಹೋಗೋಣ. ಚಾಚಿಕೊಂಡಿದ್ದ ಕಾಲು ಮಡಚಿ ಕಂಕುಳಲ್ಲಿನ ಚೀಲದೊಳಗೆ ಕೈ ಇಟ್ಟು ಪಂಚಾಂಗಕ್ಕಾಗಿ ಹುಡುಕುವಷ್ಟರಲ್ಲಿ ಕಂಚಿನ ಚೊಂಬಿನಲ್ಲಿ ಪಾನಕ ಹಿಡಿದು ಗುರುಶಾಂತಮ್ಮ, ಸ್ವಾಮಿ, ಮೊದಲು ಪಾನಕ ಕುಡೀರಿ, ಆಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ, ಊಟ ಮಾಡಿ ಆಮೇಲೆ ನೋಡುವಿರಂತೆ. ಬಿಡಿ ಸ್ವಾಮಿ, ಆಮೇಲೆ ನೋಡಿದ್ರಾಯ್ತು, ಮೊದಲು ಪಾನಕ ಕುಡೀರಿ ಎಂದ ರೇವಣಸಿದ್ದಪ್ಪ. ಆಲೆಮನೆ ಬೆಲ್ಲ, ಕಾಮಕಸ್ತೂರಿ ಎಲೆ, ಯಾಲಕ್ಕಿ ಬೆರೆಸಿದ ಪಾನಕ ತುಂಬ ರುಚಿಯಾಗಿತ್ತು. ಕುಡಿಯುವ ಹೊತ್ತಿಗೆ ನಾರಪ್ಪ ಬಂದವನೇ ಸ್ವಾಮಿಗಳ ಪಾದ ಮುಟ್ಟಿ ನಮಸ್ಕರಿಸಿ, ಬಿಡಿ ಸ್ವಾಮಿ, ಆಮೇಲೆ ನೋಡಿದರಾಯ್ತು, ಮೊದಲು ಪಾನಕ ಕುಡೀರಿ ಎಂದ ರೇವಣಸಿದ್ದಪ್ಪ. ಆಲೆಮನೆ ಬೆಲ್ಲ, ಕಾಮಕಸ್ತೂರಿ ಎಲೆ, ಯಾಲಕ್ಕಿ ಬೆರೆಸಿದ ಪಾನಕ ತುಂಬ ರುಚಿಯಾಗಿತ್ತು. ಕುಡಿಯುವ ಹೊತ್ತಿಗೆ ನಾರಪ್ಪ ಬಂದವನೇ ಸ್ವಾಮಿಗಳ ಪಾದ ಮುಟ್ಟಿ ನಮಸ್ಕರಿಸಿ ಬೆವರು ಒರೆಸಿಕೊಳ್ಳುತ್ತಾ ಜಗುಲಿಯ ಇನ್ನೊಂದು ಪಕ್ಕಕ್ಕೆ ಕುಳಿತ. ಮಲ್ಲಿಕಾರ್ಜುನಯ್ಯನವರಿಗೆ ಈ ನಾರಪ್ಪ ಯಾರೆಂದು ಗೊತ್ತಿರಲಿಲ್ಲ. ಬಂದವನೇ ಪಾದಕ್ಕೆ ನಮಸ್ಕರಿಸಿದ್ದು ನೋಡಿ ಯಾರೋ ಕುಲಸ್ಥ ಇರಬಹುದು ಎಂದು ಚೆನ್ನಾಗಿದ್ದೀಯಾ ಎಂದರು. ಅಷ್ಟರಲ್ಲಿ ಗುರುಶಾಂತಮ್ಮ ತಂಬಿಕೆ ಕೊಟ್ಟು, ಒಳಗೆ ದೇವರ ಕೋಣೆ ಹತ್ರ ಬಾಳೆಲೆ ಹಾಕಿದ್ದೀನಿ, ಬನ್ನಿ ಊಟಕ್ಕೆ. ರೇವಣಸಿದ್ದಪ್ಪನ ಮನೆ ಜಗಲಿಯ ಮೇಲೆ 32 ಕಂಬಗಳು ನಿಂತಿದ್ದವು. ಅಷ್ಟು ದೊಡ್ಡ ಮಾಳಿಗೆ ಮನೆ. ಮುಂದೆ ಬಾಗಿಲ 2 ಕಡೆ ಕರಿಹಂಚಿನ ಅಜಾರ, ಒಳ ಹೊಕ್ಕರೆ 2 ಕಡೆ ಜಗುಲಿಯ. ರೇವಣಸಿದ್ದಪ್ಪನ ಮನೆ ಜಗುಲಿಯ ಮೇಲೆ 32 ಕಂಬಗಳು ನಿಂತಿದ್ದವು. ಅಷ್ಟು ದೊಡ್ಡ ಮಾಳಿಗೆ ಮನೆ. ಮುಂದೆ ಬಾಗಿಲು, 2 ಕಡೆ ಕರಿಹಂಚಿನ ಅಜಾರ, ಒಳ ಹೊಕ್ಕರೆ 2 ಕಡೆ ಜಗುಲಿ, ಎಡಜಗುಲಿಯ ಮೇಲೆ ದೇವರ ಕೋಣೆ, ನಂತರ ಅಡಿಗೆ ಮನೆ, ಬಾಗಿಲಿಗೆದುರಾಗಿ ಮಲಗುವ ಹಜಾರ, ಬಲಭಾಗಕ್ಕೆ ದವಸಗಳನ್ನು ಹೊಟ್ಟುವ ಮನೆ, ನಂತರ ಕೊಟ್ಟಿಗೆ ಮನೆಯ ಬಾಗಿಲು. ಬಚ್ಚಲು ಮನೆ ಹೊರಗೆ ಪ್ರತ್ಯೇಕವಾಗಿ ಕಟ್ಟಲಾಗಿತ್ತು. ಇಷ್ಟು ದೊಡ್ಡ ಮನೆ ರೇವಣಸಿದ್ದಪ್ಪನಿಗೆ ಪಿತ್ರಾರ್ಜಿತವಾಗಿ ಏನೂ ಬಂದಿರಲಿಲ್ಲ. ತನ್ನ 3 ಎಕರೆ ಜಮೀನು ಮತ್ತು ಅವನ ಅದೃಷ್ಟ ಈ ಸ್ಥಿತಿಗೆ ತಂದಿತ್ತು. ಯಾರೂ ಹತ್ತಿ ಬೆಳೆಯದೇ ಇದ್ದ ಆ ಊರಿನಲ್ಲಿ ಮೊದಲ ಬಾರಿಗೆ ರೇವಣಸಿದ್ದಪ್ಪ ಹತ್ತಿ ಬೆಳೆದು ಶ್ರೀಮಂತನಾದ. ಇಂದು 2 ಸಂಬಳದಾಳುಗಳು, 4 ಎಮ್ಮೆ, 3 ಹಸು, 2 ಜೊತೆ ಹೋರಿ ಕೊಂಡುಕೊಂಡ. ಹೊಲ 20 ಎಕರೆ. ಆ 20 ಎಕರೆಗೆ ತೆಂಗು ಹಾಕಿದ. ಮೇಲೆ 6ನೇ ವರ್ಷದಿಂದ ಅವನ ಅದೃಷ್ಟವೇ ಬದಲಾಯಿತು. ಪ್ರತಿ ವರ್ಷ 100 ರೂಪಾಯಿ ತೆಂಗು ಮಾರಾಟದಿಂದ ಬರುತ್ತಿತ್ತು. ಇಷ್ಟಿದ್ದರೂ ಅವನಿಗಾಗಲಿ ಅವನ ಹೆಂಡತಿಗಾಗಲಿ ಯಾವ ಅಹಂಕಾರವೂ ಇರಲಿಲ್ಲ. ಊರಲ್ಲಿ
ಅವರಿಗಿಂತ ಶ್ರೀಮಂತರು ಗೋವಿಂದ ಶೆಟ್ಟಿ, ಮಹಡಿಮನೆ ಮರಿಮಲ್ಲಪ್ಪ. ಇವರ ಹತ್ತಿರ 40-50 ಎಕರೆ ಜಮೀನು, ಸಾವಿರಾರು ರೂಪಾಯಿ ಹಣ ಇದ್ದು ಸಾಹುಕಾರರೆನಿಸಿಕೊಂಡಿದ್ದರೂ ಜನ ರೇವಣಸಿದ್ದಪ್ಪನಿಗೆ ಕೊಡುವ ಮರ್ಯಾದೆ ಅವರಿಗೆ ಕೊಡುತ್ತಿರಲಿಲ್ಲ. ದೊಡ್ಡ ಮನುಷ್ಯರು ಯಾರಾದರೂ ಬಂದರೂ, ಮಠದ 500 ಬಂದರೂ ರೇವಣಸಿದ್ದಪ್ಪನ ಮನೆಯಲ್ಲಿಯೇ ಊಟ ಉಪಚಾರ ಇರುತ್ತಿತ್ತು. ಮರಿಮಲ್ಲಪ್ಪ ಜಾತಸ್ಥನೇ ಆದರೂ ಯಾರಾದರೂ ರೇವಣಸಿದ್ದಪ್ಪ ಶ್ರೀಮಂತನಾದ ಎಂದರೆ ಈರ್ಷೆಯಿಂದ, ಹೇ, ನಾವು ನಮ್ಮ ಅಪ್ಪನ ಕಾಲದಿಂದಲೂ ವ್ಯವಸಾಯ ಮಾಡುತ್ತಿದ್ದೇವೆ, ನಮಗೆ ಸಿಗದ ಲಾಭ ಅವನಿಗೆಲ್ಲಿಂದ ಬರಬೇಕು, ಅವನಿಗೆ ಎಲ್ಲೋ ನಿಧಿ ಸಿಕ್ಕಿದೆ, ಅದರಲ್ಲಿ ಸ್ವಲ್ಪ ಖರ್ಚು ಮಾಡಿ ಶ್ರೀಮಂತ ಆಗಿದ್ದಾನೆ ಎಂದು ಪುಕಾರು ಮಾಡುತ್ತಿದ್ದರು. ಆದರೂ ರೇವಣಸಿದ್ದಪ್ಪ ಯಾವುದಕ್ಕೂ ಕಿವಿ ಕೊಡುತ್ತಿರಲಿಲ್ಲ. ಸ್ವಾಮಿಗಳಿಗೆ ನವಣೆ ಅಕ್ಕಿಯ ಅನ್ನ, ಆಕಳದ ಹಾಲು, ಸ್ವಲ್ಪ ಬೆಲ್ಲ, ಮೇಲೊಂದು ಸೌಟು ತುಪ್ಪ. ಸ್ವಾಮಿಗಳು ಶಿವಪೂಜೆ ಮಾಡಿ ಲಿಂಗ ಕರಡಿಗೆಗೆ ಹಾಕುತ್ತಾ, ಇದನ್ನೆಲ್ಲ ತಿಂದು ಜೀರ್ಣಿಸಿಕೊಳ್ಳುವಷ್ಟು ವಯಸ್ಸು ಇಲ್ಲಮ್ಮ, ತುಪ್ಪ ಜಾಸ್ತಿ ಬೇಡ, ತೆಗೆದು ಬಿಡು ಎಂದು ನಗುತ್ತಾ ಗುರುಶಾಂತಮ್ಮನಿಗೆ ಸೂಚಿಸಿದರು. ಇನ್ನೊಂದು ಪಕ್ಕಕ್ಕೆ ನಾರಪ್ಪನಿಗೂ ರೇವಣಸಿದ್ದಪ್ಪನಿಗೂ ಬಡಿಸಲಾಗಿತ್ತು. ಇಬ್ಬರೂ ಶಿವಪೂಜೆ ಮುಗಿಯುವುದನ್ನೇ ಕಾದಿದ್ದು ತುತ್ತು ಕಣ್ಣಿಗೆ ಒತ್ತಿಕೊಂಡು ರಾಗಿ ಮುದ್ದೆ ಗುಕ್ಕು ಮಾಡಿ ಗುಳುಕ್ಕೆಂದು ನುಂಗತೊಡಗಿದರು. ಇಮಾಮ್ ಹುಸೇನ್ ದುಪ್ಪಡಿ ಕೊಡವಿಕೊಂಡು ಎದ್ದು ಕುಳಿತಾಗ ಮಗಳು ಮುಬೀನಾ ಸೊಪ್ಪು ಹರಿದುಕೊಂಡು ಬರುವ ಹೊತ್ತಾಗಿತ್ತು. ದಿಂಬಿನ ಹತ್ತಿರ ಎಲೆ ಅಡಿಕೆ ಚೀಲಕ್ಕಾಗಿ ತಡಕಾಡಿ ಅದರೊಳಗಿಂದ ತರಕು ಎಲೆ ಬಿಡಿಸಿ ನೇರವಾಗಿ ಕಾಲು ಚಾಚಿ ಮೈ ಮುರಿಯುತ್ತಾ ಅಂಗೈಯಲ್ಲಿ ಅಡಿಕೆ ಹುಡುಕಿ ಬಾಯಿಗೆ ಹಾಕಿ ಎಲೆಗೆ ಸುಣ್ಣ ಸವರತೊಡಗಿದ. ಪಕ್ಕದ ಗೋಡೆಯ ಹಿಂದಿನಿಂದ ಅಲ್ಲಾಹು ಅಕ್ಬರ್, ಬಿಸ್ಮಿಲ್ಲಾ ಅಲ್ಲಲ್ಲಾನಿರ್ರಹೀಂ ಎಂದು ಅಸ್ಪಷ್ಟ ಮಂತ್ರೋಚ್ಚಾರ ಕೇಳಿಸಿಕೊಂಡು ಎಲೆ ಬಾಯಿಗಿಟ್ಟು ಹೊಗೆ ಸೊಪ್ಪು ಕಡ್ಡಿ ಬಿಡಿಸಿ ತೆಳು ಎಲೆ ಅಂಗೈಗೆ ಹಾಕಿ ಉಜ್ಜಿಕೊಂಡ. ಇಮಾಮ್ ಹುಸೇನ್ 68 ವರ್ಷದ ನಿರುತ್ರವಿ ಮುಸಲ್ಮಾನ ಮುಖಂಡ. ಇಮಾಮ್ ಹುಸೇನ್ 68 ವರ್ಷದ ನಿರುಪದ್ರವಿ ಮುಸಲ್ಮಾನ ಮುಖಂಡ. ಆ ಊರಿನಲ್ಲಿ 13 ಮನೆ ಮುಸ್ಲಿಮರವು. ಪೀರಲ ದೇವರ ದೇವಸ್ಥಾನಕ್ಕೆ ಪೂಜಾರಿ ಆಗಿದ್ದು ಹೀಗೆ ವರ್ಷದ ಹಿಂದೆ ಮಗನಿಗೆ ಪಟ್ಟವಾಗಿತ್ತು. ಇಮಾಮ್ ಸಾಬಿಗೆ 9 ಜನ ಮಕ್ಕಳು, 4 ಹೆಣ್ಣು 5 ಗಂಡು. ಹಿರಿಯ ಮಗ ಸಂಡೂರು ಸಂಸ್ಥಾನದಲ್ಲಿ ಲಾಯದ ಕೆಲಸ ಮಾಡಿಕೊಂಡಿದ್ದ. 3 ಹೆಣ್ಣು ಮಕ್ಕಳಿಗೆ ಮದುವೆಯಾಗಿತ್ತು. ಗಂಡು ಮಕ್ಕಳು ಎಲ್ಲರಿಗೂ ಮದುವೆಯಾಗಿತ್ತು. ಕಿರಿಯ ಮಗಳು ಮುಬೀನಾ ಒಬ್ಬಳೇ ಮದುವೆಯಾಗದೆ ಮನೆಯಲ್ಲಿ ಉಳಿದಿದ್ದಳು. 3 ಜನ ಮಕ್ಕಳು ಬೇರೆ ಬೇರೆ ಕೆಲಸ ಮಾಡುತ್ತಾ ಊರೂರಿ ತಿರುಗಿದರೆ ಚಿಕ್ಕವನು ಮಾತ್ರ ದೇವಸ್ಥಾನಕ್ಕೆ ಪೂಜಾರಿ ಪಟ್ಟ ಮಾಡಿಸಿಕೊಂಡು ತಂದೆಯ ಕಸುಬು ಮುಂದುವರಿಸಿಕೊಂಡು ಹೋಗುತ್ತಿದ್ದ. ಇದೇ ಮನೆಯ ಪಕ್ಕದ ಅಂಕಣದಲ್ಲಿ ಅಡ್ಡಗೋಡೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದ. ಆ ಮಂತ್ರೋಚ್ಚಾರ ಯಾರಿಗೋ ಹುಷಾರಿಲ್ಲವೆಂದು ಬಂದಿರಬೇಕು. ಅವರಿಗೆ ಧೂಪ ಹಾಕಿ ನವಿಲುಗರಿಯಲ್ಲಿ ನಿವಾಳಿಸಿ ತಾಯುತ್ತಾ ಕಟ್ಟುತ್ತಿರಬೇಕು. ಆವಾಗ ಪಠಿಸುವ ಮಂತ್ರ ಅದು. ಈ ಊರಿನಲ್ಲಿ ಮಳೆಗಾಲದಲ್ಲಿ ಕೂಲಿ ಕೆಲಸ ಮಾಡಿ ಅಷ್ಟು ಇಷ್ಟು ಹಣ ಸಂಪಾದಿಸಿದರು. ಬೇಸಿಗೆಯಲ್ಲಿ ಮುತ್ತುಗದ ಎಲೆಯಿಂದ ಇಸ್ತ್ರ ಮಾಡಿ ದುರ್ಗ ಅಥವಾ ಬಳ್ಳಾರಿಯಿಂದ ಸಂತೆಗೆ ವ್ಯಾಪಾರ ಮಾಡುತ್ತಿದ್ದ ಪಠಾಣರಿಗೆ ಮಾರಿ ಹಣ ಸಂಪಾದಿಸುವುದು ಇದೇ ಕೆಲಸ. ಕೆಲವು ಹೆಂಗಸರು ಗುಂಪುಗೂಡಿ ಬೆಳ್ಳಿ ಚುಕ್ಕಿ ಮೂಡುವ ಹೊತ್ತಿಗೆ ಹೊರಟು ಗುಡ್ಡ ಅಡವಿ ತಿರುಗಿ ಮುತ್ತುಗದ ಎಲೆಗಳನ್ನು ಗೊಣಿಚೀಲಕ್ಕೆ ತುಂಬಿಕೊಂಡು ಹೊತ್ತುಕೊಂಡು 10 ಗಂಟೆ ಸುಮಾರಿಗೆ ಹಿಂತಿರುಗುತ್ತಿದ್ದರು. 4 ಗಂಟೆಗೆ ಎದ್ದು ಮಾಡಿದ್ದ ಮುದ್ದೆ ಅಥವಾ ರೊಟ್ಟಿಯನ್ನು ಮನೆಯಲ್ಲಿದ್ದವರು ಊಟ ಮಾಡಿ ಅಡವಿಗೆ ಹೋದವರು ಹಿಂತಿರುಗುತ್ತಿದ್ದಂತೆ ಮುತ್ತುಗದ ಎಲೆಗಳನ್ನು ಆಕಾರಕ್ಕೆ ತಕ್ಕಂತೆ ಜೋಡಿಸಿ ಮುಂಚೆಯೇ ತಂದಿಟ್ಟಿದ್ದ ಹಂಚಿಕಡ್ಡಿಗಳನ್ನು ಸೀಳಿ ಸಣ್ಣಗೆ ಕಡ್ಡಿಯಾಗಿ ಮಾಡಿ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಇಸ್ತ್ರ ಹಚ್ಚಬೇಕು. ಒಬ್ಬೊಬ್ಬರು ದಿನವೊಂದಕ್ಕೆ 300 ಇಸ್ತ್ರ ಹಚ್ಚಿದರೆ 6 ಕಾಸು ಸಿಗುತ್ತಿತ್ತು. ಇಮಾಮ್ ಸಾಬಿ ಎಲೆ ಅಡಿಕೆ ಉಗುಳಲು ಕೈಯೂರಿ ಎದ್ದೇಳಲು ಪ್ರಯತ್ನಿಸಿದ.
ಮೊಳಕಾಲು ಮೀನಖಂಡದ ಕೀಲುಗಳೆಲ್ಲವೂ ಕಟರ್ ಎಂದು ಕಿರುಗುಟ್ಟಿದವು. ಬಾಗಿಲು ತೆಗೆದರೆ ಬಾಗಿಲ ಜೊತೆಯಲ್ಲಿ ಬಿಸಿಲು ಮತ್ತು ಶಾಖ ಒಮ್ಮೆಲೆ ಒಳನುಗ್ಗಿದಂತಾಯಿತು. ಹೊರಗೆ ಬಂದು ಕಣ್ಣು ಸಣ್ಣಗೆ ಮಾಡಿ ಸುತ್ತಲೂ ಕಣ್ಣು ಹಾಯಿಸಿದ. ಊರ ಮುಂದಿನ ಹರಳಿ ಮರದ ಕಟ್ಟೆಗೆ ಗುಂಪುಗೂಡಿಕೊಳ್ಳುತ್ತಿದ್ದ ಗಂಡಸರು ಮುತ್ತುಗದ ಸೊಪ್ಪಿಗಾಗಿಯೋ ಅಥವಾ ಬೇವಿನ ಹಣ್ಣಿಗಾಗಿಯೋ ಅಡವಿಗೆ ಹೋದ ಹೆಣ್ಣು ಮಕ್ಕಳಿಂದ ಮನೆಗಳೆಲ್ಲ ಖಾಲಿ ಆದಂತೆ ಕಂಡಿತು. ಎಲೆ ಅಡಿಕೆ ಉಗುಳಿ ಹೊರಗಿನ ಬಾನೆಗೆ ಕೈ ಹಾಕಿ ನೀರು ಮುಕ್ಕಳಿಸಿ ಮುಖಕ್ಕೆ ನೀರು ಹಾಕಿ ಒರೆಸಿಕೊಂಡು ಒಳಬಂದು ಮುದ್ದೆ ಸೋರೆ ಎತ್ತಿ ನೋಡಿದ. 2 ಮುದ್ದೆ ಇದ್ದವು. ಬೇಳೆ ಚಟ್ನಿ ನೋಡಿ ಮುಖ ಸಿಂಡರಿಸಿಕೊಂಡ. ಈ ಊರಿನಲ್ಲಿ ವರ್ಷ ಪೂರ್ತಿ ಮಳೆಗಾಲದಲ್ಲಿ ಸೊಪ್ಪು, ಬೇಸಿಗೆಯಲ್ಲಿ ಬೇಳೆ ಎರಡೇ ಪ್ರಮುಖ ಆಹಾರ. ತರಕಾರಿ ಎಲ್ಲ ಹಾಕಿ ಅಡಿಗೆ ಮಾಡೋದು ಸಂತೆ ದಿನ ಮಾತ್ರ. ಮನೆಯಲ್ಲಿ ಹೆಣೆದಿದ್ದ ಇಸ್ತ್ರವೊಂದನ್ನು ತಾನೇ ಸ್ವತಃ ದೊನ್ನೆ ಮಾಡಿಕೊಂಡು ಮುದ್ದೆ ನುಂಗತೊಡಗಿದ. 10 ಗುಕ್ಕು ನುಂಗಿರಲಿಕ್ಕಿಲ್ಲ. ಅಷ್ಟರಲ್ಲಿ ಹೊರಗಡೆ ಧಪ್ಪೆಂದು ಚೀಲ ಎತ್ತಿ ಹಾಕುವ ಶಬ್ದ ಕೇಳಿ ಮುಬೀನ ಬಂದಳೆಂದು ಅರಿತು, ಯಾಕೋ ಇವತ್ತು ಹೊತ್ತಿದ್ದಂಗೆ ಬಂದಿರಿ? ಅಬ್ಬೋ, ನಾರಪ್ಪನ ಹೆಂಡತಿ ಇವತ್ತು 500 ಬರ್ತಾರೆ, ಮಾತುಕತೆ ಐತೆ, ಅದಕ್ಕೆ ಸ್ವಲ್ಪ ಬೇಗ ಹೋಗ್ತೀನಿ ಅಂದ್ಲು. ಅದಕ್ಕೆ ಜೋರಾಗಿ ಸೊಪ್ಪು ಹರಿದು ಬೇಗ ಬಂದ್ವಿ ಎಂದು ಮುಬೀನ ಹಂಚಿಕಡ್ಡಿ ಸೊಪ್ಪು ರಾಶಿ ಹಾಕಿಕೊಂಡು ತನ್ನ ಕೆಲಸದಲ್ಲಿ ಮುಳುಗಿ ಹೋದಳು. ದಾರ ಏರಿಸಿ ಒಣಗಲು ಹಾಕಿದ್ದ ಮೊನ್ನೆಯ ಮುತ್ತುಗದ ಎಲೆಗಳು ಇನ್ನೂ ಬಹಳಷ್ಟು ಇದ್ದವು. ಅವನ್ನು ಇವತ್ತು ಹಚ್ಚುತ್ತಾರೆ, ಇವತ್ತಿನವು ಸಾಯಂಕಾಲ ಪೋಣಿಸಿ ದಾರ ಏರಿಸಿದರಾಯಿತು ಎಂದುಕೊಂಡು ಎಲೆ ಅಡಿಕೆ ಚೀಲ ಎಡಗೈಯಲ್ಲಿ ಹಿಡಿದು ಕೈಯಲ್ಲೇ ಕ್ರಾಪು ಬಾಚಿಕೊಳ್ಳುತ್ತಾ ಅರಳಿ ಮರದ ಕಟ್ಟೆಯ ಕಡೆ ಸಾಗಿದ ಇಮಾಮ್.